ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಪಡೆಯುತ್ತಿದ್ದಂತಹ ಎಲ್ಲ ಫಲಾನುಭವಿಗಳಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸನ್ನು ನಮ್ಮ ಕರ್ನಾಟಕ ಸರ್ಕಾರ ನಿಮಗೆ ಕೊಟ್ಟಿರುವಂಥದ್ದು. ಹೌದು ವೀಕ್ಷಕರೇ, ಇಲ್ಲಿ ತುಂಬ ದಿನದ ನಂತರ ಈ ಭರ್ಜರಿ ಗುಡ್ ನ್ಯೂಸು ಕೇಳಿದರೆ ನಿಮಗೆಲ್ಲರಿಗೂ ಕೂಡ ಖುಷಿ ಆಗುತ್ತೆ. ಯಾಕಂತಂದರೆ ಹಿಂದೇನೂ ಕೂಡ ಇಂತಹ ಒಂದು ಗುಡ್ ನ್ಯೂಸನ್ನು ಕೊಟ್ಟಿಲ್ಲ, ಬಟ್ ಮುಂದೇನೂ ಕೂಡ ಇಂತಹ ಒಂದು ಗುಡ್ ನ್ಯೂಸನ್ನು ಕೊಡೋದು ಡೌಟು. ಹಾಗಾಗಿ ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆ ಅಥವಾ ಈ ಅನ್ನಭಾಗ್ಯ ಯೋಜನೆ ಇವಕ್ಕೆಲ್ಲಕ್ಕೂ ಕೂಡ ನಿಮಗೆ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ನೀವು ಈ ಭರ್ಜರಿ ಗುಡ್ ನ್ಯೂಸನ್ನು ಕೇಳಿದರೆ 101% ನಿಮಗೂ ಕೂಡ ಖುಷಿ ಆಗುತ್ತೆ. ಹಾಗಾದರೆ ಇವರು ಕೊಟ್ಟಿರುವಂತಹ ಈ ಅಪ್ಡೇಟ್ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಹೇಳ್ತಾ ಇದ್ದಾನೆ, ಕೊನೆ ತನಕ ವಾಚ್ ಮಾಡಿ. ನಿಮಗೆ ಬೋರ್ ಬಂದರೂ ಕೂಡ ಈ ವಿಡಿಯೋನ ಬಿಡಬೇಡಿ. ನಾನು ಹೇಳೋದು ನಿಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಈ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಆದಷ್ಟು ಕೊನೆ ತನಕ ವಾಚ್ ಮಾಡಿ. ಬಿಕಾಸ್ ಇದೊಂದು ಕೇವಲ 3.5 ನಿಮಿಷ ಅಥವಾ 4 ನಿಮಿಷದ ಒಳಗಡೆ ಈ ವಿಡಿಯೋ ಆಗುತ್ತೆ ಅಷ್ಟೇ. ಹಾಗಾಗಿ ವೀಕ್ಷಕರು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ, ಸೊ ಪ್ರತಿಯೊಬ್ಬರು ಕೂಡ ನಾನು ಏನು ಹೇಳ್ತೇನೆ ಅಂತಂದರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ಕೊನೆ ತನಕನೇ ವಾಚ್ ಮಾಡಿ. ಹಾಗಾದರೆ ಈ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದಂತೆ ಬಂದಿರುವಂತಹ ಈ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ನಾನು ಇವಾಗ ತಿಳಿಸ್ತಾ ಹೋಗ್ತಾನೆ. ಏನು ಅಂತ ಇವಾಗ ನೋಡ್ತಾ ಹೋಗೋಣ. ವೀಕ್ಷಕರೇ, ಮೊದಲಿಗೆ ಈ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯಗೆ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ತಾ ಹೋಗ್ತಾನೆ. ಇವನ್ನ ತಿಳಿಸೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು, ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಸೊ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ 101% ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಇಲ್ಲಿ ಸಬ್ಸ್ಕ್ರೈಬ್ ಆಗೋದು ಅಂತಂದರೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಸಂಪೂರ್ಣವಾಗಿ ಸಬ್ಸ್ಕ್ರೈಬ್ ಆದಂಗೆ. ಎಷ್ಟೋ ಜನರು ಬೆಲ್ ಐಕಾನ್ ಆಲ್ ಅಂತಲೇ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಸೊ ಅಷ್ಟೇ ಸಬ್ಸ್ಕ್ರೈಬ್ ಆಗಿದ್ದೀರಾ. ಸೊ ಉಚಿತವಾಗಿರುತ್ತೆ, ಸಂಪೂರ್ಣವಾಗಿ ಫ್ರೀ ಆಗಿರುತ್ತೆ, ಏನು ಕೂಡ ಆಗೋದಿಲ್ಲ. ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ. ಹಾಗೆ ವೀಕ್ಷಕರೇ, ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಬಟ್ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂತಂದರೆ ಈ ವಿಡಿಯೋಗೆ ದಯವಿಟ್ಟು ಮೊದಲು ಒಂದು ಲೈಕ್ ಮಾಡಿ. ನಾನು ಈ ವಿಡಿಯೋಗೆ ನಿಮ್ಮಿಂದ ಇಲ್ಲಿ 700 ಲೈಕ್ಸನ್ನು ಕೇಳ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಆಗೇ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಸೊ ಜಾಸ್ತಿ ಲೈಕ್ಸೇ ಆಗುತ್ತೆ. ಸೊ ನಾನು 700 ಲೈಕ್ಸನ್ನು ಅಷ್ಟೇ ಕೇಳ್ತಾ ಇದ್ದೇನೆ, ಅಷ್ಟಾದರೂ ಮಾಡಿ ನೋಡೋಣ. ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತೇವೆ. ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಬಯಸ್ತೇವೆ ಅಷ್ಟೇ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಓಕೆ, ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ವೀಕ್ಷಕರೇ ನೋಡಿ, ಗೃಹಲಕ್ಷ್ಮಿ ಮತ್ತು ಈ ಅನ್ನಭಾಗ್ಯ ಯೋಜನೆ ಮತ್ತು ಗೃಹ ಜ್ಯೋತಿ ಯೋಜನೆ ಮತ್ತು ಶಕ್ತಿ ಯೋಜನೆ ಮತ್ತು ಇದೇನು ನಿಮಗೆ ವಿದ್ಯಾನಿಧಿ ಯೋಜನೆ, ಈ ಯೋಜನೆಗೂ ಕೂಡ ಈ ನಮ್ಮ ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಡ್ತವೆ ಅಂತ ಹೇಳಿದರು. ಆದರೆ ಇವರು ಕೊಟ್ಟಿರುವಂತಹ ಮಾತಿನ ಪ್ರಕಾರ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಎಷ್ಟೋ ಜನರಿಗೆ ಇದು ಅಂತಂದರೆ ಇವಾಗ ನೀವು ಶಕ್ತಿ ಯೋಜನೆ ಅಂತೂ ಫ್ರೀಯಾಗಿ ಪಡಿತೀರಾ. ಯಾಕಂತಂದರೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಅಂತೂ ಇರುತ್ತೆ. ಜಸ್ಟ್ ನೀವು ಆಧಾರ್ ಕಾರ್ಡನ್ನು ಅವ್ರಿಗೆ ಶೋ ಮಾಡಿದರೆ ಸಾಕು, ಅವ್ರಿಗೆ ನೀವು ತೋರಿಸಿದರೆ ಸಾಕು, ಅವರು ಅದನ್ನು ನೋಡಿಬಿಟ್ಟು ನಿಮಗೆ ಫ್ರೀಯಾಗಿ ಟಿಕೆಟನ್ನು ಕೊಡ್ತಾರೆ. ಆದರೆ ಇಲ್ಲಿ ಉಳಿದಿರುವಂತಹ ಯೋಜನೆಗಳಿಗೆ ಸಮಸ್ಯೆ ಆಗಿರುವಂಥದ್ದು. ಏನು ಸಮಸ್ಯೆ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾಗಿ ಬರ್ತಾ ಇಲ್ಲ, ಮತ್ತು ಈ ಅನ್ನಭಾಗ್ಯ ಯೋಜನೆಯ ಅಕ್ಕಿ ದುಡ್ಡು ಇದು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಅಕ್ಕಿ ಹಣ ಅಂದರೆ ಅಕ್ಕಿ ಬದಲು ಹಣ ಕೊಡ್ತಾ ಇದ್ರಲ್ಲ, ಇದು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಮತ್ತು ಇದೇನು ನಿಮಗೆ ಫ್ರೀ ಕರೆಂಟ್ ಅಂತ ಈ ಉಚಿತ ಜ್ಯೋತಿ ಯೋಜನೆ ಅಂತ ಮಾಡಿದ್ರಲ್ಲ, ಈ ವಿದ್ಯುತ್ ಜ್ಯೋತಿ ಯೋಜನೆ ಇದನ್ನು ಇವರು ಎಷ್ಟೋ ಜನರಿಗೆ ಇನ್ನೂ ಕೂಡ ಇದು ಕರೆಂಟ್ ಬಿಲ್ಲನ್ನು ಕಟ್ತಾ ಇರುವಂಥದ್ದು. ಹಾಗಾಗಿ ಇವ್ರಿಗೆ ಎಲ್ಲವೂ ಕೂಡ ಫ್ರೀ ಮಾಡಿದರೂ ಕೂಡ 200 ಯೂನಿಟ್ ಒಳಗಡೆ ಅಂತ ಹೇಳಿದರು. ಆದರೂ ಕೂಡ 200 ಯೂನಿಟ್ ಅಲ್ಲ, ಬರೀ 10, 15, 20 ಮತ್ತು ಇಲ್ಲಿ ಎಷ್ಟಾದರೂ 200 ಯೂನಿಟ್ ಒಳಗಡೆ ನೀವು ಏನಾದರೂ ಯೂಸ್ ಮಾಡಿದರೂ ಕೂಡ ಇವರು ಬಿಲ್ಲನ್ನು ಹಾಕ್ತಾ ಇರುವಂಥದ್ದು. ಇವೆಲ್ಲ ಸಮಸ್ಯೆಗಳಿಗೂ ಕೂಡ ನಾನು ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ. ಸೊ ಆ ಭರ್ಜರಿ ಗುಡ್ ನ್ಯೂಸನ್ನು ಇವರು ಇದೀಗ ಕೊಟ್ಟಿರುವಂಥದ್ದು ನಿಮ್ಮ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಮತ್ತು ಈ ಏನು ನಿಮಗೆ ಗೃಹ ಜ್ಯೋತಿ ಯೋಜನೆಗೆ. ಈ ಜ್ಯೋತಿ ಅಂತಂದರೆ ಗೃಹ ಜ್ಯೋತಿ ಯೋಜನೆಗೂ ಕೂಡ ಇದು ಅಪ್ಲೈ ಆಗುತ್ತೆ ನಾನು ಹೇಳೋದು. ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗಬೇಕು ಅಂತಂದರೆ ಈ ವಿಡಿಯೋನ ಇವಾಗ ಸರಿಯಾಗಿ ಕೇಳಿಸ್ಕೊಳ್ಳಿ. ನೋಡಿ ವೀಕ್ಷಕರೇ, ಇವಾಗ ನಿಮಗೆ ಒಂದು ಕಾಲ್ ಬರುತ್ತೆ. ಎಲ್ಲಿಂದ ಹೇಳಿ? ಕಾಂಗ್ರೆಸ್ ಸರ್ಕಾರದಿಂದ ನಿಮಗೆ ಒಂದು ಕಾಲ್ ಬರುತ್ತೆ. ಅವರು ಕಾಲ್ ಮಾಡಿಬಿಟ್ಟು ಏನಂತ ಕೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ನಾವು ಕೊಡುವಂತಹ ಗ್ಯಾರಂಟಿಗಳು ಸರಿಯಾಗಿ ಬರ್ತಾ ಇದ್ದಾವ ಅಥವಾ ಸರಿಯಾಗಿ ಬರ್ತಾ ಇಲ್ವಾ ಅಂತ ಅವರು ಕೇಳ್ತಾರೆ. ವೀಕ್ಷಕರು, ಇದು ಸುಮ್ಮನೆ ನೀವು ಏನು ಕಂಪ್ನಿ ಕಾಲು ಅದು ಇದು ಅಂತ ತಿಳ್ಕೊಬೇಡಿ. ಯಾಕಂತಂದರೆ ನೀವು ಕೊಡುವಂತಹ ಒಂದು ರೆಸ್ಪಾನ್ಸಿಂದ ತುಂಬಾ ನಿಮಗೆ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇರೋದು. ಅವರು ಕಾಲ್ ಮಾಡಿ ಕೇಳಿದಾಗ ನಿಮಗೆ ಏನು ಸಮಸ್ಯೆ ಇರುತ್ತೆ, ನಿಮ್ಮ ಗೃಹಲಕ್ಷ್ಮಿ ಹಣ ಸರಿಯಾಗಿ ಬರ್ತಾ ಇದ್ದರೆ, ಸರಿಯಾಗಿ ಬರ್ತಾ ಇಲ್ಲ ಅಂತಂದರೆ ಸೊ ಅಲ್ಲಿ ನೀವು ರಿಪೋರ್ಟ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ನಿಮ್ಮ ಏನು ವಿದ್ಯುತ್ ಅಂತಂದರೆ ಗೃಹ ಜ್ಯೋತಿ ಯೋಜನೆ ಇದು ಕೂಡ ಸರಿಯಾಗಿ ಬರ್ತಾ ಇಲ್ಲ ಅಂತಂದರೆ ಅಲ್ಲಿ ಹೇಳಿ ಅವರಿಗೆ. ಮತ್ತು ಇಲ್ಲಿ ಸಾಕಷ್ಟು ಜನರು ಸ್ಟೂಡೆಂಟ್ಸ್ಗೆ 21 ಬ್ಯಾಚ್ ಔಟ್ಫುಟ್ ಸ್ಟೂಡೆಂಟ್ಸ್ಗೆ ಕೊಡ್ತೇವೆ ಅಂತ ಹೇಳಿದರು, ಆದರೆ ಅವ್ರಿಗೂ ಕೂಡ ಕೊಡ್ತಾ ಇಲ್ಲ. ಸೊ ಕಾಲ್ ಬರುತ್ತಲ್ಲ, ಅವಾಗ ಇದೆಲ್ಲವನ್ನು ಕೂಡ ನೀವು ಮಾತಾಡಿ. ಹಾಗಾಗಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಈ ವಿಡಿಯೋನ ಕಳಿಸಿ. ಅವ್ರಿಗೂ ಕೂಡ ಒಂದು ಏನಿತ್ತು ಅವೇರ್ನೆಸ್ ಅಂತಂದರೆ ಯಾವ ರೀತಿ ಅವ್ರನ್ನ ನಾವು ಮಾತಾಡಬೇಕು, ಅವ್ರ ಜೊತೆ ಮಾತಾಡಬೇಕು ನಮ್ಮ ಸಮಸ್ಯೆಗಳ ಜೊತೆ ಅಂತ ಎಲ್ಲರಿಗೂ ಕೂಡ ಒಂದು ಐಡಿಯಾ ಬರುತ್ತೆ. ಹಾಗಾಗಿ ನಾನು ಅಷ್ಟೇ ನಿಮಗೆ ಹೇಳ್ತಾ ಇರೋದು. ಇದರಿಂದ ನಿಮಗೆ ಎಕ್ಸಾಕ್ಟ್ ಆಗಿ 101% ನಿಮಗೆ ಇಲ್ಲಿ ಸೊಲ್ಯೂಷನ್
ಇನ್ಫಾರ್ಮೇಷನ್ ಸಿಗುತ್ತೆ ಅಂತಲೇ ಹೇಳ್ಬಹುದು. ನೀವು ಅನ್ಕೋಬಹುದು ಜಸ್ಟ್ ಒಂದು ಫೋನ್ ಕಾಲ್ ಅಂತ, ವೀಕ್ಷಕರೇ ಅಲ್ಲ, ಇದೊಂದು ರಿಪೋರ್ಟು. ನೀವು ಒಬ್ಬರು ಕೂಡ ನಿಮ್ಮ ಒಂದು ಕೋರ್ಟ್ ಕೂಡ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಹಾಗಾಗಿ ನಿಮ್ಮದು ಅವ್ರೇನು ಇರುತ್ತೆ ಅದನ್ನು ಸಾಲ್ವ್ ಮಾಡೇ ಮಾಡ್ತಾರೆ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನನ್ನೇ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.